ಈಗ ನಮ್ಮ ರಾಜ್ಯ ನಾವು ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಇತಿಹಾಸವನ್ನು ನೋಡಿದಾಗ ಮೇಲಿಂದ ಮೇಲೆ ನಮ್ಮ ರಾಜ್ಯವೇ ಬರಗಾಲಕ್ಕೆ ಹೆಚ್ಚು ತುತ್ತಾಗೋದು. ಅದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನಮ್ಮ ರಾಜ್ಯವೇ ಯಾಕೆ ಹೆಚ್ಚು ಬರಗಾಲವನ್ನ ಎದುರಿಸುತ್ತೆ? ಇಲ್ಲೇ ಯಾಕೆ ಜಾಸ್ತಿ ಬರಗಾಲ? ಈಗ ಇದು ಭಾಳ ಒಳ್ಳೆಯ ಕ್ವಶನ್ನು. ಹ್ಮ್. ಪ್ರತಿ ನಾವು ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಾಗ ಎಷ್ಟು ವರ್ಷ ನಾವು ಡಿಕ್ಲೇರ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅಂತ ತೊಗೊಂಡಾಗ ಸುಮಾರು 18 ವರ್ಷಗಳು ಒಂದಲ್ಲ ಒಂದು ಭಾಗನ ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಹ್ಮ್. ಮೋಸ್ಟ್ಲಿ ಯಾವ ಸ್ಟೇಟಲ್ಲೂ ಇಷ್ಟು ನಂಬರ್ಸು ತೊಗೊಂಡಾಗ ಫ್ರೀಕ್ವೆನ್ಸಿ ಅಂತ ಕರಿತೀವಲ್ಲ, ಡ್ರೌಟ್ ಫ್ರೀಕ್ವೆನ್ಸಿ ಇಷ್ಟಿರೋದನ್ನ ನೀವು ಎಲ್ಲಿ ಕಾಣೋದಿಲ್ಲ. ಹ್ಮ್. ಅಫ್ಕೋರ್ಸ್ ನಮಗೇನಾಗ್ತದೆ, ಏರಿಡ್ ಕಂಡೀಷನ್ ಅಂತ ಕರಿತೀವಿ. ಅಂದರೆ ಎಲ್ಲಿ ಮಳೆ ಡಿಮ್ಯಾಂಡ್ಗಿನ ಸಪ್ಲೈ ಕಡಿಮೆ ಇರ್ತದೆ ಏರಿಡ್ ಅಂತ ಕರಿತೀವಿ. ಅದು ರಾಜಸ್ಥಾನದಲ್ಲಿ ಅಲ್ಲಿ ಆ್ಯಕ್ಚುಲಿ ಡೆಸರ್ಟ್ ಏರಿಯಾ ಅದು. ಆ ಪ್ರದೇಶ ಬಿಟ್ಟರೆ ನಾವು ಅವ್ರು ಇಲ್ಲಿವರೆಗೂ ನಾವು ಸೆಕೆಂಡ್ ಹೈಯೆಸ್ಟ್ ಏರಿಯಾ ಇರೋದು ಕರ್ನಾಟಕದ ಅಂತ ಹೇಳ್ತೀವಿ. ಅಲ್ಲ, ಒಂದೊಂದು ಸಲ ನಾವು ನೋಡಿದಾಗ, ಯಾಕೆಂದರೆ ಅದು ಡೆಸರ್ಟಲ್ಲಿ ಮಳೆ ಬರೋದು ಅದಕ್ಕೆ ಲೆಕ್ಕ ಇಲ್ಲ. ಏರಿಡ್ ಏರಿಯಾ ಅಂತ ಏನು ತಗೊಂಡ್ರಾಗ ನಮ್ಮ ರಾಜ್ಯನೇ ನಾವು ದೇಶದಲ್ಲಿ ಅತಿ ಹೆಚ್ಚು ಬರಕ್ಕೆ ತುತ್ತಾಗುವ ಪ್ರದೇಶ ಅಂತ ನಾವು ಹೇಳ್ಬೋದು. ಯಾಕೆ ಮುಖ್ಯವಾಗಿ ಕಾರಣ ಅಂದರೆ, ಒಂದು ಮಾನ್ಸೂನಲ್ಲಿ ಅಫ್ಕೋರ್ಸ್ ನಮಗೆ ವೆಸ್ಟರ್ನ್ ಘಾಟ್ ಇದೆ, ಅದು ರೈನ್ ಬ್ಯಾರಿಯರ್ ಅಂತ ಕರಿತೀವಿ. ಅದ್ರ ಬಿಟ್ಟರೆ ರೈನ್ ಶ್ಯಾಡೋ ಅಂತ ಬರ್ತದೆ, ಅದು ಬಿಟ್ಟರೆ ಇಂಟೀರಿಯರ್ ಪಾರ್ಟ್ಸ್ ಅಂತ ಬರ್ತದೆ. ಇದು ಒಟ್ಟಾರೆ ಫಿಸಿಕಲ್ ಫೀಚರ್ಸ್ ನಮ್ಮಲ್ಲಿ ಇದು ಕ್ಲಾಸಿಫಿಕೇಷನ್ ಹೇಳೋದು. ಅದರಲ್ಲಿ ಏನಾಗ್ತದೆ, ಯಾವಾಗ ಸೌತ್ ವೆಸ್ಟ್ ಮಾನ್ಸೂನು ಅರಬ್ಬಿ ಸಮುದ್ರದಿಂದ ಅಂದರೆ ಕೇರಳ ಕಡೆಯಿಂದ ಬರ್ತದೆ, ತದನಂತರ ಇಲ್ಲಿ ಬಂದ ತಕ್ಷಣ ಇದು ಗೋಡೆ ಹೆಂಗೆ ಇದನ್ನ ಮೋಡಗಳನ್ನ ಹಿಡ್ಕೊತದೆ. ಸೊ ಆವಾಗ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತದೆ. ಕರಾವಳಿ ಭಾಗದಿಂದ ಬಂದಿದ್ದು ಇಲ್ಲಿ ಮೌಂಟೇನ್ ಟಚ್ ಆದಾಗ ಲಿಫ್ಟ್ ಆಗ್ತದೆ, ಮೌಂಟೇನ್ನಲ್ಲಿ ಸುರಿತದೆ. ಜಾಸ್ತಿ ಮೋಡಗಳು ಶಕ್ತಿಯುತವಾಗಿದ್ದರೆ ಮಾನ್ಸೂನು ಈ ಕಡೆ ನಮಗೆ ಬರ್ತದೆ, ಈಸ್ಟರ್ನ್ ಪೂರ್ವ ಭಾಗಕ್ಕೆ ಬಂದು ಇಲ್ಲಿ ಮಳೆ ಆಗ್ತದೆ. ಇದು ಪ್ರೋಸೆಸ್, ಜನರಲ್ ಪ್ರೋಸೆಸ್ಸು. ಅದು ಒಂದಾದರೆ ನಮ್ಮಲ್ಲಿ ಏನು ಕಡಿಮೆ ಮಳೆ ಬೀಳೋದಿಲ್ಲ. ಒಟ್ಟಾರೆ ನಾವು ರಾಜ್ಯವನ್ನು ತಗೊಂಡಾಗ 1150 ಮಿಲಿಮೀಟ್ರ್ ಮಳೆ ಬೀಳ್ತದೆ. 1150 ಮಿಲಿಮೀಟ್ರ್ ಭಾಳ ಕಡಿಮೆ ಅಲ್ಲ, ಭಾಳ ದೊಡ್ಡ ಮಟ್ಟದ ಮಳೆ ಇದು. ನಮ್ಮ ದೇಶದಲ್ಲಿ 1170 ಮಿಲಿಮೀಟ್ರ್ ಬೀಳ್ತದೆ, ನಮ್ಮ ರಾಜ್ಯದಲ್ಲಿ 150 ಮಿಲಿಮೀಟ್ರ್ ಬೀಳ್ತದೆ ವಾರ್ಷಿಕ ಮಳೆ. ಇದರಲ್ಲಿ ನೀವು ಡಿಸ್ಟ್ರಿಬ್ಯೂಷನ್ ನೋಡಿದಾಗ, ಅಂದರೆ ಮಳೆಯ ಹಂಚಿಕೆಯನ್ನು ನೋಡಿದಾಗ, ಒಂದು ಕಡೆ ಕರಾವಳಿ ಮತ್ತು ಮಲೆನಾಡಲ್ಲಿ 3000ಕ್ಕಿಂತ ಅಧಿಕ ಮಳೆ, ಕೆಲವು ಭಾಗದಲ್ಲಿ 6000 ಮಿಲಿಮೀಟ್ರ್ ಬೀಳ್ತದೆ. ಅದೇ ರೀತಿ ನೀವು ಈ ಕಡೆ ಪೂರ್ವದ ಕಡೆ ಬರ್ತಾ ರೈನ್ ಶ್ಯಾಡೋ ಝೋನ್ ಅಂತ ಕರಿತೀವಿ, ಅಲ್ಲಿ 1500ರಿಂದ 1000 ಬರ್ತದೆ. ತದನಂತರ ಬರ್ತಾ ನಿಮಗೆ 750, 600, 500, 450 ಬಂದ್ಬಿಡ್ತದೆ. ಈ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಇಷ್ಟೊಂದು ರೈನ್ಫಾಲ್ ವೇರಿಯಬಿಲಿಟಿ ಅಂತ ಕರಿತೀವಿ ಇದಕ್ಕೆ, ಅದು ಇಷ್ಟು ವ್ಯತ್ಯಾಸ ಎಲ್ಲಿ ಇಲ್ಲ. ನಮ್ಮ ದೇಶ ಬಿಟ್ಟರೆ, ನಮ್ಮ ರಾಜ್ಯ ಬಿಟ್ಟರೆ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಇಷ್ಟೊಂದು ವೇರಿಯೇಷನ್ ಆಗಲ್ಲ. ಬೇರೆ ರಾಜ್ಯದಲ್ಲಿ ಮಳೆ ವೇರಿಯೇಷನ್ ಭಾಳ ಕಡಿಮೆ ಇರ್ತದೆ, 100, 200, 1000 ಇರ್ಬೋದು. ಬಟ್ ನಮ್ಮದ್ರಲ್ಲಿ 4000ದಿಂದ ಹಿಡಿದು 400 ಮಿಲಿಮೀಟ್ರ್ವರೆಗೂ ಬರ್ತದೆ. ಅಂದರೆ 4000 ಮಿಲಿಮೀಟ್ರಿಂದ 400 ಮಿಲಿಮೀಟ್ರ್ವರೆಗೂ ವೇರಿಯೇಷನ್ ಇದೆ. ಅಂದರೆ ಇದು ಸ್ಪೇಷಿಯಲ್ ವೇರಿಯಬಿಲಿಟಿ ಅಂತೀವಿ. ಇನ್ನೊಂದು ಟೆಂಪ್ರಲ್ ವೇರಿಯಬಿಲಿಟಿ ಅಂತ ಕರಿತೀವಿ. ಏನಂದರೆ, ಬರ್ತಕ್ಕಂಥ ಮಳೆ, ಅದು ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಎಲ್ಲನೂ ಅದೇ ಥರ ಇರ್ತದೆ. ಬರ್ತಕ್ಕಂಥ ವಾರ್ಷಿಕ ಮಳೆಯಲ್ಲಿ 74ರಷ್ಟು ಭಾಗ, 74% ಮಳೆ ಕೇವಲ ನೈಋತ್ಯ ಮುಂಗಾರಿಗೆ ಕಾನ್ಸಂಟ್ರೇಟ್ ಆಗುತ್ತೆ. ಬೇರೆ ದಿವಸ ಇರಲ್ಲ ನಿಮಗೆ. ಇವಾಗ 365 ದಿವಸದಲ್ಲಿ ಕೇವಲ 120 ದಿವಸ ಮಳೆ ಅಂದರೆ ಅದು ಯಾವ ಕ್ರಾಪ್ಸ್ ಬೆಳೆಯೋದು ನಾವು ಚಾಯ್ಸ್ಗೂ ಟೈಮ್ ಇರೋದಿಲ್ಲ ನಮಗೆ. ಈ ಥರ ಇದೆ. ಸೊ ಬೀಳುವಂಥ ಮಳೆಯಲ್ಲಿ 74% ಮಳೆ ಇದರಲ್ಲಿ ಬಿದ್ದರೆ 16% ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ಬೀಳ್ತದೆ, ಒಂದು 10% ಪ್ರೀ ಮಾನ್ಸೂನಲ್ಲಿ ಬೀಳ್ತದೆ. ಇದು ಅದಕ್ಕೆ ನಾವು ಹೇಳ್ತೀವಿ, ಯಾವಾಗಲೂ ನಾವು ಸೈಂಟಿಫಿಕ್ಕಾಗಿ ಹೇಳ್ಬೇಕಾದ್ರೆ ಮಳೆ ಪ್ರಮಾಣ ಮತ್ತು ಹಂಚಿಕೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಬೇರೆ ಕಡೆ ಇಲ್ಲ ಅಂತ. ಅದರಿಂದ ಮುಖ್ಯವಾಗಿ ನಮಗೆ ಇದು ಒಂದು. ಅದು ಬಿಟ್ಟರೆ ಅಫ್ಕೋರ್ಸ್ ದೇಶದ ಎಲ್ಲ ಪರಿಸ್ಥಿತಿನೂ ಅದೇ ಥರ ಇರ್ತದೆ. ನಮ್ಮ ರಾಜ್ಯದಲ್ಲಿ ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿಡುವಳಿ ತಗೊಂಡಾಗ ನಿಮಗೆ ಸುಮಾರು ಒಟ್ಟಾರೆ ಹಿಡುವಳಿಯಲ್ಲಿ 50% ಹಿಡುವಳಿ ಸಣ್ಣ ಮತ್ತು
ಅತಿ ಸಣ್ಣ ರೈತರಿಗೆ ಸೇರಿರುವಂಥದ್ದು ಹಿಡುವಳಿದಾರರು. ಪ್ಲಸ್ಸು ರೈತರ ಸಂಖ್ಯೆ ತಗೊಂಡಾಗ ಸುಮಾರು 86-87% ರೈತರು ಇರುವಂಥ ರೈತರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇದು ಅವರೇ ಇರೋದು. ಅದರಿಂದ ಏನಾಗ್ತದೆ, ನಿಮಗೆ 10 ಎಕರೆ ಇದ್ದಾಗ ನೀವು ಪ್ಲ್ಯಾನ್ ಮಾಡಲಿಕ್ಕೂ, ಅರ್ಧ ಎಕರೆ 1 ಎಕರೆ ಇದ್ದಾಗ ಪ್ಲ್ಯಾನ್ ಮಾಡೋದಕ್ಕೂ ಭಾಳ ವೇರಿಯೇಷನ್ ಇರ್ತದೆ. ಅದರಿಂದ ನಮಗೆ ಯಾರನ್ನು ಪ್ಲ್ಯಾನ್ ಮಾಡೋಕ್ಕೆ ಅಥವಾ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಜಾಸ್ತಿ ಹೋಗಲ್ಲ. 1 ಎಕರೆ ಇರ್ತದೆ, ನೀವು ಒಂದು ಬೋರ್ವೆಲ್ ಹಾಕ್ಸ್ಬೇಕಂದ್ರೂ ಖರ್ಚು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅರ್ಧ ಎಕರೆ 1 ಎಕರೆ ಲ್ಯಾಂಡ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಡೈವರ್ಸಿಫಿಕೇಷನ್ಗೆ ಹೋಗ್ಬಿಡ್ತಾರೆ ನಮ್ಮಲ್ಲಿ. ಸೊ ಇದು ಭಾಳ ಮುಖ್ಯ. ಒಂದು ಕಡೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ, ಹಿಡುವಳಿನೂ ಜಾಸ್ತಿ, ಪ್ಲಸ್ಸು ಮಾನ್ಸೂನ್ ಪ್ಯಾಟ್ರನ್ ನೋಡಿದಾಗೂ ಸಾಕಷ್ಟು ನಾವು ಒಂಥರ ಗ್ಯಾಂಬ್ಲಿಂಗ್ ವಿತ್ ರೈನ್ ಅನ್ನೋದು ನಮ್ಮ ರಾಜ್ಯಕ್ಕೆ ಭಾಳ ಹೊಂದ್ಕೊಳ್ತದೆ. ಪ್ಲಸ್ಸು ಬರೋ ಮಳೆಯೆಲ್ಲ ಕೋಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಕರಿತೀವಿ. ಅತಿ ಹೆಚ್ಚು ಮಳೆಯ ವ್ಯತ್ಯಾಸ 1 ವರ್ಷಕ್ಕೆ ನೋಡಿದಾಗೂ ಸಾಕಷ್ಟು ವೇರಿಯೇಷನ್. ಸುಮಾರು ಯಾವತ್ತೂ ಅಷ್ಟೇ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ 1972 ಇರಿಗೇಷನ್ ಕಮಿಷನ್ ಏನು ಹೇಳ್ತದೆ ಅಂದರೆ 750 ಮಿಲಿಮೀಟರ್ಸ್ಗಿನ್ನ ಮಳೆ ಕಡಿಮೆ ಆಯಿತು ಅಂದರೆ ಅದು ಬರಪೀಡಿತ ಪ್ರದೇಶ ಅಂತ ಕರಿಬೋದು. ನಮ್ಮಲ್ಲಿ 70% ಭಾಗ 750 ಮಿಲಿಮೀಟರ್ಸ್ಗಿಂತ ಕಡಿಮೆನೇ ಮಳೆ ಬೀಳೋದು. ಸುಮಾರು 70 ಯಾವಾಗಲೂ